ಧನ್ಯವಾದ. ಸ್ವಾಗತ ಬಯಸ್ತಾ ಇದ್ದೇನೆ. ಭಾರತ ದೇಶದಲ್ಲೇ ನಮ್ಮ ಒಂದು ಕರ್ನಾಟಕ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ. ಕಲೆ, ಸಾಹಿತ್ಯ, ನೃತ್ಯ, ಡೊಳ್ಳು ಕುಣಿತ, ಕಂಸಾಳೆ, ಕರಡಿ ಮಜಲು, ವೀರಗಾಸೆ ಮುಂತಾದ ವಿವಿಧ ಪ್ರಕಾರಗಳನ್ನು ನಮ್ಮ ಕನ್ನಡ ಜಾನಪದ ಸಂಸ್ಕೃತಿಯಲ್ಲಿ ಕಾಣಬಹುದು. ಮೆರವಣಿಗೆಯಲ್ಲಿ ಭಾಗವಹಿಸುವಂತಹ ವಿವಿಧ ಕಲಾ ಪ್ರಕಾರದ ಕಲಾ ತಂಡಗಳವರು ಮುನಿಯಪ್ಪ ಮತ್ತು ತಂಡ ಹಗಲು ವೇಷ, ಆಂಜನಪ್ಪ ಮತ್ತು ತಂಡ ಗಾರಡಿ ಗೊಂಬೆ, ಸಂತೋಷ್ ಮತ್ತು ತಂಡ ಡೊಳ್ಳು ಕುಣಿತ, ಬಸವರಾಜು ಮತ್ತು ತಂಡ ಚಕ್ಕೆ ಭಜನೆ, ಹೊದಲಿ ನಾರಾಯಣಸ್ವಾಮಿ ಮತ್ತು ತಂಡ ತಮಟೆ ವಾದನ, ಚೌಡ ಹೇಳ್ತೇನೆ. ಹಲೋ ಹಲೋ, ಯಾರು ಇವರಪ್ಪ? ಮುರಳಿ ಶಪಥ ಪ್ರೋಗ್ರಾಮ್ ఉండండి లీవ్ ఆపిస్తా. ఓకే.
ಗಾರಡಿ ಬೊಂಬೆ ತಂಡದವರು ರೆಡಿಯಾಗಿರಬೇಕು. ಆಂಜನಪ್ಪ ಮತ್ತು ತಂಡ ಜೋರಾದ ಚಪ್ಪಾಳೆಯೊಂದಿಗೆ ಡೊಳ್ಳು ಕುಣಿತ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ಜೋರಾದ ಪ್ರೀತಿಯ ಚಪ್ಪಾಳೆ ಬರಲಿ. ಡೊಳ್ಳಲ್ಲಿ ನಿಪುಣತೆಯನ್ನು ಸಾಧಿಸಿರುವಂತ ರಾಜ್ಯ ಮಟ್ಟದ ಕಲಾವಿದರು ಸಂತೋಷ್ ಮತ್ತು ತಂಡ. ಬೆಳ್ಳನ್ನ ಪ್ರದರ್ಶನ ನೀಡುತ್ತಿರುವಂತ ಕಲಾ ತಂಡದವರಿಗೆ ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಬೇಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂಥ ಶ್ರೀಯುತ DM ರವಿಕುಮಾರ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಹೆಸರಾಂತ ಡೊಳ್ಳು ಕುಣಿತ ಕಲಾ ಪ್ರದರ್ಶನವನ್ನು ನೀಡಿದ ಕೆಂಬೋಡಿ ಸಂತೋಷರವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಬೀಳ್ಕೊಡೋಣ. ಇದಾದ ಮೇಲೆ ಆಂಜನಪ್ಪ ಮತ್ತು ತಂಡ ಗಾರಡಿಗೊಂಬೆ ಅವರು ದಯವಿಟ್ಟು ವೇದಿಕೆ ಹತ್ರ ಈ ಕಡೆ ಬಲಭಾಗ ಕಡೆ ಆಗಮಿಸಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಸಂತೋಷ್ ಮತ್ತು ತಂಡ ಕೆಂಬೋಡಿ ಅವರಿಗೆ ಚಪ್ಪಾಳೆಯನ್ನು ಹೊಡೆಯುವುದರ ಮುಖಾಂತರ ಅವರಿಗೆ ವಂದನೆಗಳನ್ನ ಸಲ್ಲಿಸೋಣ. ಈಗ ಗಾರಡಿಗೊಂಬೆ ತಂಡದವರು ದಯವಿಟ್ಟು ಬೇಗ ವೇದಿಕೆ ಮೇಲೆ ಆಗಮಿಸಬೇಕು. ಆಗಿದೆ ಸರ್. ಬಸವರಾಜು ಮತ್ತು ತಂಡ ಚಕ್ಕೆ ಭಜನೆ ರೆಡಿ ಇದೆಯಾರಾ? ಚಕ್ಕೆ ಭಜನೆ ರೆಡಿನಾ? ಇಲ್ಲೇ ಪ್ರದರ್ಶನ ಕೊಡ್ತೀರಾ? ಇದಾದ ಮೇಲೆ ಮೊದಲಿ ನಾರಾಯಣ ಸ್ವಾಮಿ ಮತ್ತು ತಂಡ ಶ್ರೀನಿವಾಸಪುರ ಇವರದು ತಮಟೆ ವಾದನ ರೆಡಿಯಾಗಿರಬೇಕು. ಆಂಜನಪ್ಪ ಮತ್ತು ತಂಡ ಗಾರಡಿಗೊಂಬೆ, ಬಸವರಾಜು ಮತ್ತು ತಂಡ ಚಕ್ಕೆ ಭಜನೆ. ನೆಕ್ಸ್ಟ್ ಲಕ್ಷ್ಮಣ್ ಮತ್ತು ತಂಡ ರೆಡಿ ಆಗಿರ್ಬೇಕು. ಲಕ್ಷ್ಮಣ್ ಮತ್ತು ತಂಡ ದಾಸರ ಹೊಸಳ್ಳಿ ತಮಟೆ ವಾದನ ಮುಂದಿನ ಒಂದು ಕಲಾ ಪ್ರಕಾರದಲ್ಲಿ ಭಾಗವಹಿಸಬೇಕು.
ಲಕ್ಷ್ಮಣ್ ಮತ್ತು ತಂಡ. ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳೇ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ಬೆಲೆ 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 ಧನ್ಯವಾದಗಳು. ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಎಲ್ಲ ಕಲಾ ತಂಡದ ನಾನು ಕಲಾವಿದರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಈಗ ಮೆರವಣಿಗೆ ಪ್ರಾರಂಭವಾಗುತ್ತೆ. ದಯವಿಟ್ಟು ಎಲ್ಲ ಮೆರವಣಿಗೆಯಲ್ಲಿ ಕಲಾ ಪ್ರಕಾರಗಳು ಭಾಗವಹಿಸಬೇಕು. ಈಗ ಲಕ್ಷ್ಮೀ ನಾರಾಯಣ ಮತ್ತು ತಂಡ ಗೊರವರ ಕುಣಿತ. ಗೊರವರ ಕುಣಿತ ಮತ್ತೆ ಮುಂದುವರಿಯುತ್ತೆ. ಮೆರವಣಿಗೆಗೆ ತಡ ಆಗೋದು ಬೇಡ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಕಲಾವಿದರನ್ನ ನಾವೆಲ್ಲ
ಗಿರಿಗೋಗಿವನ ಸೇರಿದ ಮಾದೇವ ಹುಲಿ ಹಿಡಿದು ಮುತ್ತಾಡಿದ ಗಿರಿಗೋಗಿವನ ಸೇರಿದ ಹುಲಿ ಹಿಡಿದು ಮುತ್ತಾಡಿದ ಮಾದೇವ ಹಿಡಿದು ಮುತ್ತಾಡಿದ ಗಿರಿಗೋಗಿವನ ಸೇರಿದ ಮಾದೇವ ಹುಲಿ ಹಿಡಿದು ಮುತ್ತಾಡಿದ ಮಾದೇವ ಹುಲಿ ಹಿಡಿದು ಮುತ್ತಾಡಿದ ಸಾಲು ಬೆಟ್ಟದ ಮ್ಯಾಲೆ ಕಾರಾಡುವವರಾರೆ ಸಾಲು ಬೆಟ್ಟದ ಮ್ಯಾಲೆ ಕಾರಾಡುವವರಾರೆ
ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಳು ಮುಳುಗಿದವೋ ಚೌಡವ್ವ ಮಂಡೇಲಿ ಒದಗಿರಿ ಮಾಯ್ಕಾತಿ ಚೌಡವ್ವ ಮಂಡೇಲಿ ಒದಗಿರಿ ಮಧುರಿಗಾಚೆ ಬಾಳವಳ್ಳಿ ಬಾಳವಾಗಿದವು ಮಧುರಿಗಾಚೆ ಬಾಳವಳ್ಳಿ ಬಾಳವಾಗಿದವು ತ್ರಿಭುವನ ಜನನಿ ಜಗನ್ಮೋಹಿನಿ ತ್ರಿಭುವನ ಜನನಿ ಜಗನ್ಮೋಹಿನಿ ಪದದ ಪ್ರದಾಯಿನಿ ಮಾಹಿನಿ ಜನನಿ ತ್ರಿಭುವನ ಜನನಿ ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ಕರುಣಾಕರಿ ಶಂಕರಿ ದೇವಿ ಪಾಲಿಸು ಭುವನ ಜನನಿ ಜಗನ್ಮೋಹಿನಿ Thank you.
ನಾರಾಯಣ ದೇವದೇವ ಮಹಾನುಭಾವ, ನಿನ್ನ ಲೀಲೆ ಎಷ್ಟು ಪವಿತ್ರವಾದದ್ದಯ್ಯ. ಒಂದು ದಿವಸಕ್ಕೆ ನನಗೆ ಕಳ ಹೇಳದ ಹೋದ್ರೆ ನನ್ನ ಹೊಟ್ಟೆ ಅವರು ತಗ್ಗುತ್ತಿಲ್ಲವೇ? ಆದ್ರೆ ನಾರಾಯಣ ನನಗೆ ಬೀಜಾಕ್ಷರ ಕೊಟ್ಟಿದ್ದಾರೆ. ರಂಗ ಪಾಂಡುರಂಗ ಪ್ರಭೋ ವಿಕಲ ಪಾಂಡುರಂಗ ವಿಕಲ
ನಾನು
ಮನದಲ್ಲಿ
ದಿಮ್ಮಕ್ಕು ದಿಮ್ಮಕ್ಕು ದಿಮ್ಮಾಲೆ ಕಲಿಯುಗದ ಕಮಾಲೆ ದಿಮ್ಮಕ್ಕು ದಿಮ್ಮಕ್ಕು ದಿಮ್ಮಾಲೆ ಕಲಿಯುಗದ ಕಮಾಲೆ ಮನಸ್ಸು ಬಿಚ್ಚಿ ಹೇಳಲೆ ಮನಸ್ಸು ಬಿಚ್ಚಿ ಹೇಳಲೆ ಕಳ್ಳ ಮನಸ್ಸು ಬೇಡಲೇ ನಿಮ್ಮ ರೀತಿ ರಿವಾಜ್ಗಳ ಮೇಲ್ರ ಮುಟ್ಟಾಡ್ರ ನೀವೆಲ್ಲ ಹೇಳ್ತೀರಿ ನಿಮ್ ಅಲ್ಕಾಟ್ ಬುದ್ಧಿನ ನಾವೇ ಬಿಚ್ಚಿಡ್ಬೇಕು. ಹೇ ದಿಮ್ಮಕ್ಕು ದಿಮ್ಮಕ್ಕು ದಿಮ್ಮಾಲೆ
ಕಲಿಯುಗದ ಕಮಾಲೆ ದಿಮ್ಮಕ್ಕು ದಿಮ್ಮಕ್ಕು ದಿಮಾಲೆ ಕಲಿಯುಗದ ಕಮಾಲೆ ಅಸೂಯೆ ಮಾಯ ಕಳ್ಳ ಚಲೆ ಅಸೂಯೆ ಮಾಯ ಕಳ್ಳ ಚಲೆ ಅಂತರಂಗ ತೋರಲೇ ಮದ ಗಜಗಳಂತೆ ಮದ ತುಂಬಿಕೊಂಡು ಮಸ್ತರಗಳ ಹೆಗಲೇರಿಸಿಕೊಂಡು ದಿಕ್ಕು ದಿವಾನ ಇಲ್ದೆ ಹಲಿತಿರೋ ನಿಮ್ ನಿಜಗುಣಗಳನ್ನ ತೋರಿಸ್ತಾ ಹೊರಗಡೆ ಬಂದ್ರು. ಹಾ, ನೀವೇ ಬರ್ತೀರಿ, ನಾವೇ ಬರ್ಸ್ತೀವಿ. ದಿಮ್ಮಕ್ಕು ದಿಮ್ಮಕ್ಕು ದಿಮಾಲೆ ಕಲಿಯುಗದ ಕಮಾಲೆ ದಿಮ್ಮಕ್ಕು ದಿಮ್ಮಕ್ಕು ದಿಮಾಲೆ ಕಲಿಯುಗದ ಕಮಾಲೆ ಕಾಮ ಕ್ರೋಧ ತೊರೆಯಲೆ ಕಾಮ ಕ್ರೋಧ ತೊರೆಯಲೆ ಪ್ರೀತಿ ಮಮತೆ ಹಂಚಲೇ ಪ್ರೀತಿ ಜಾತಿನ್ ಮಾಡ್ತದೆ, ಮಮತೆ ಮನುಷ್ಯತನ ಸಾಲ್ತದೆ. ಅಂದ್ರು ಈ ಪರ ಪ್ರಪಂಚಕ್ಕಾಗಷ್ಟು ಪ್ರೀತಿ ಐತ್, ಮಮತೆ ಐತ್. ಇದಕ್ಕೆ ದುಡ್ಡು ಕೊಡ್ಬೇಕಾ ದುಕಾಣಿ ಕೊಡ್ಬೇಕಾ? ಹೇ ದಿಮ್ಮಕ್ಕು ದಿಮ್ಮಕ್ಕು ದಿಮಾಲೆ ಕಲಿಯುಗದ ಕಮಾಲೆ ದಿಮ್ಮಕ್ಕು ದಿಮ್ಮಕ್ಕು ದಿಮಾಲೆ ಕಲಿಯುಗದ ಕಮಾಲೆ ಜಾತಿ ಮತ ಸರಿಸಲೆ ಜಾತಿ ಮತ ಸರಿಸಲೆ ಸಮಾನತೆ ಬೇಕಲೇ ಲೇ ಉಚ್ಚಪ್ಪಗಳಿರ, ನಿಮ್ಗೇನಾದ್ರೂ ಬುದ್ಧಿ ಗಿದ್ದಿ ಆಯ್ತಾ? ನಿಮ್ ಬುಡುಗೇನಾದ್ರೂ ಗೊತ್ತೇನ್ರು? ನಿಮ್ ಬುಡಾನೇ ಗೊತ್ತಿಲ್ಲ ಅಂದ್ಮೇಲೆ ಗಿಡದ ಮಹಿಮೆ ಏನ್ ತಿಳಿತದ? ಹೇ ದಿಮ್ಮಕ್ಕು ದಿಮ್ಮಕ್ಕು ದಿಮಾಲೆ ಕಲಿಯುಗದ ಕಮಾಲೆ ದಿಮ್ಮಕ್ಕು ದಿಮ್ಮಕ್ಕು ದಿಮಾಲೆ ಕಲಿಯುಗದ ಕಮಾಲೆ. ಹೌದೌದು, ನೀವಿದ್ರ ಸರಿಯಾಗಿ ಮುದ್ರಣ. ಇವರೆಲ್ಲ ಗೋಷ್ಠಿ ಮೇಘತರ ಸಣ್ಣಕ್ಕೊಂದು ಬಣ್ಣ ಸಣ್ಣಕ್ಕೊಂದು ವೇಷ. ಹೌದೌದು, ಬುಡ್ದಾಗ್ ಬಿದ್ರೆ ಸಾಮಿ ಎದ್ ನಿಂತ್ರೆ ಆ ಸಾಮಿ ಆ ಜನ ಅಂತ ಎಲ್ಲಾಗ ಹೇಳ್ತಾರಲ್ಲ, ಸೇತ್ಲು ಸಲಾಮು ಸಂಕ್ಲು ದಣ್ಣ ಏನೋ ಪತ್ರ ಅಲ್ಲ ರುದ್ರ. ನಮ್ ದೇಶ ಶಾಂತಿಗೆ ಹೆಸರಾಗ್ತು, ಅಲ್ದೆ ಹಿಂಸೆ ವರ್ಗದ ತವರೂರು. ಆದ್ರೆ ಈ ಜಾತಿ ಎಂಬ ಪೆಡಂಬುತ ಎಲ್ರ ಮನೆಗೂ ಸೇರ್ಬಿಟ್ಟೈತೆ. ಎಲ್ರ ಮನಸ್ಗೂ ಒಕ್ಕಿ ಒಳಗೊಳಗೆ ಈಟಿ ತರ ಇಕ್ಕಿ ಇಕ್ಕಿ ಕೊಲ್ತೈತೆ. ಒಂದ್ ಕಡೆ ಚಿಟ್ಟಿಗಳ ದರ್ಬಾರು, ಇನ್ನೊಂದ್ ಕಡೆ ಚೌಕಿದ ಚಮಕ್ಕು, ಇನ್ನೊಂದ್ ಕಡೆ ರಾಜಮನತದ ಗಿಮಿಕ್ಕು. ಹೆಂಗಣ ಬದುಕೋದು? ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ಅರಿವಿನ ಜ್ಞಾನ ಮುಖ್ಯ. ಆ ಜ್ಞಾನ ಧರ್ಮೇ ಇಲ್ಲಿ ನಮ್ ನಾಟಕ. ನೋಡ್ತಿರಲ್ಲ, ನೋಡ್ರಿ. ದಿಮ್ಮಕ್ಕು ದಿಮ್ಮಕ್ಕು ದಿಮಾಲೆ ಕಲಿಯುಗದ ಕಮಾಲೆ ದಿಮ್ಮಕ್ಕು ದಿಮ್ಮಕ್ಕು ಇತ್ತೀಚೆಗೆ ಏನ್ ಮಾಡಕ್ಕೂ ಆಸಕ್ತಿ ಇಲ್ಲ ಕಣೋ. ಹೂ ಕಣೋ, ಇತ್ತೀಚೆಗೆ ಏನ್ ಮಾಡಕ್ಕೂ ಆಸಕ್ತಿ ಇಲ್ಲ ಕಣೋ. ಏನ್ ಊರಪ್ಪ ಇದು? ಒತ್ ಸುಟ್ಟಿದ್ರೆ ಒಂದ್ ಕತೆ, ಒತ್ ಮುಂದ್ರೆ ಇನ್ನೊಂದ್ ಕತೆ. ಅಲ್ಲ, ಊರೊಳಗಿರೋರೆಲ್ಲ ಬುದ್ಧಿವಂತರಂತೆ, ಊರಾಚೆರಲ್ಲ ದಡ್ರಂತೆ. ಅಣ್ಣ, ಊರ್ ಕಟ್ಟೋದಕ್ಕೆ ನಾವ್ ಬೇಕಣ, ಆಮೇಲೆ ಆ ಕೆರೆ ಕಟ್ಟೋದಕ್ಕೂ ನಾವ್ ಬೇಕಣ. ಕೊನೆಗೆ ದೇವ್ರು ಕುತ್ಕೊಳ್ಳೋ ಜಾಗನೂ ನಾವೇ ಕಟ್ಬೇಕು. ಆದ್ರೆ ಒಳಗೋಗೋರೆಲ್ಲ ಪಂಡಿತರಂತೆ, ಹೊರಗಿರೋರೆಲ್ಲ ಪಾಮರರಂತೆ. ಏನ್ ಕಾಲ ಬಂತಣ್ಣ? ಯಾವಲ್ಲೇ ಅವ್ನ್ ಬೇಕುಪ್ಪ, ನನ್ನ ಹೆಸರಿಡ್ತಾರಿಯ ಕೂಪ. ಯಾಕಪ್ಪ ತಿಂದಿದ್ದ ಚಿಕ್ಕದಾಗ ಬಂದಿಲ್ವೇನ? ಅಷ್ಟೇ ಹೇಳ್ಕೊಂಡ್ ಕೂತಿದ್ದೀರಾ. ಮುಂದೆ 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 ಬುದ್ಧಿ ಹುಷಾರು ಪಶಾರು ಇವೆಲ್ಲ ಆ ಪ್ರಕೃತಿ ತಾಯಿ ಹುಟ್ಟಾನೆ ಕೊಡೋ ಬಳುವಳಿ. ಆದ್ರೆ ನಿಮ್ಗೇನಪ್ಪ ಸೋಮವಾರ ಕಟ್ಟ ಮೇಲೆ ಕೂತು ಆಟ ಹೊಡೆದ ಜೀವನನೇ ಓ ನಮ ಶಿವಾಯ ಓಂ ಸೋಮೇಶ್ವರಾಯ ನಮಃ ಅಂತ ಮಂತ್ರ ಹೇಳ್ದ ಜೀವನನೇ. ಹೋಗಿ ಕೆಲ್ಸ ನೋಡಿದ್ರಿ, ಬುದ್ಧಿ ಬೇಕಂತೆ ಬುದ್ಧಿ. ಅದೇ ಸಂತಾಗ ಸಿಗ ಸರ್ಕ. ನಾವು ಪಂಡಿತರು ನೀವು ಪಾಮರರು ಪಾಮರರು ನಾವು ಪಂಡಿತರು ನೀವು ಪಾಮರರು ಪಾಮರರು ನಾವೇ ದೇವ್ರು. ನಮ್ದೇ ಭೂಮಿ ನಮ್ದೇ ಗಾಳಿ ನಮ್ಮಿಂದಲೇ ಎಲ್ಲ ತಿಳಿಯೋ ಮೂಡ ನಮ್ಮಿಂದಲೇ ಎಲ್ಲ ತಿಳಿಯೋ ಮೂಡ. ನಾವು ಪಂಡಿತರು ನೀವು ಪಾಮರರು ಪಾಮರರು ನಾವು ಪಂಡಿತರು ನೀವು ಪಾಮರರು ಪಾಮರರು. ನೀವು ಕೆಳಗಿರಬೇಕು ನಾವು ಮೇಲಿರಬೇಕು, ನೀವು ಕೆಳಗಿರಬೇಕು ನಾವು ಮೇಲಿರಬೇಕು. ಸಕಲವು ನಾವೇ ಸಂಪತ್ತು ನಮ್ದೆ ಸಕಲವು ನಾವೇ ಸಂಪತ್ತು ನಮ್ದೆ ನಮ್ಮಿಂದಲೇ ಎಲ್ಲ ತಿಳಿಯೋ ಮೂಡ ನಮ್ಮಿಂದಲೇ ಎಲ್ಲ ತಿಳಿಯೋ ಮೂಡ. ಎಲ್ಲಾರು ಖುಷಿ ಬರ್ತಾ ಇದ್ದೀರಾ? ಏನೂ ಇಲ್ಲಪ್ಪ. ಹೌದು ಬ್ರಾ, ಏನೋ ಒಬ್ನೇ ಹೊಟ್ಟಿದ್ಯಾ? ಇನ್ನೂ ಜೊತೆಗಿಟ್ಟ ಬರ್ಲಪ್ಪ. ನೀನು ದೊಡ್ಡ ನಿನ್ ಜೊತೆ ಹಾಕ್ಬಾರ್ದು.
ಭಾಷೆಯಲ್ಲಿ ಏನೇನೋ ಮಾತಾಡಿ ಅದನ್ನೇ ನೀವು ನಮ್ಮ ಬುದ್ಧಿವಂತಿಕೆ ಅಂದ್ಕೊಂತೀರಾ. ಆದ್ರೆ ಇವನು ಪಾಮರನ ಮೇಲೂ ತಾವೇ ನಿರ್ಧರಿಸಿ ನ್ಯಾಯ ಕೊಡ್ಬೇಕು. ಪಂಡಿತರೆ ಸ್ವಲ್ಪ ತಾಳಿ ಪ್ರಭು, ಇವರ ನೀತಿನ ಹೋಗಿ ನಾಳೆ ಮನೆ ಕಳಿ. ಕೇಳಿಸಿಕೊಂಡಿರಲ್ಲವೇ? ನಾಳೆ ಬನ್ನಿ. ಅಪ್ಪಣೆ ಪ್ರಭು. ಮಹಾರಾಜರಿಗೆ ಜಯವಾಗಲಿ. ಋಷಿಮುನಿಗಳೇ, ನನ್ನನ್ನು ತಡೆದ ಕಾರಣ? ಪ್ರಭುಗಳೇ, ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ 2 ಸಮಸ್ಯೆಗಳು ಉಲ್ಬಣಿಸಿವೆ. ಒಂದು ಕಲುಷಿತಗೊಂಡ ನೀರು, ಎರಡನೇದು ಕಲುಷಿತಗೊಂಡ ಮಾನವರು. ಈ ಎರಡನ್ನು ಪರಿಶುಭ್ರ ಮಾಡೋ ಒಂದು ಮಾರ್ಗ ಹೇಳುತ್ತೀನಿ. ಹೇಳುವಂತರವಾಗಿ ಋಷಿಮುನಿಗಳೇ. ನಮ್ಮ ರಾಜ್ಯದ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದರೆ ಒಂದು ದಂಡಕಾರಣ್ಯ ಕಾಣುವುದು. ಅದನ್ನು ದಾಟಿದ ಮೇಲೆ ತುಂಬಕ್ಕೆ ಹರಿಯುತ್ತಿರುವ ನದಿ ಕಾಣುತ್ತೆ. ಅದನ್ನು ದಾಟಿ ಹೋದರೆ ಮುಗಿಲೆತ್ತರಕ್ಕೆ ಚಾಚಿಕೊಂಡಿರುವ ದೊಡ್ಡ ಗಡುಮಲಗೆಗಳ ಪರ್ವತ ಕಾಣುತ್ತೆ. ಬೆಟ್ಟದ ಅಡಿಯಲ್ಲಿ ಗುಹೆ ಇದೆ. ಆ ಗುಹೆಯಲ್ಲಿ ಮೃತ್ಯುಂಜಯದ ವೃಕ್ಷ ಇದೆ. ಅದರ ಎಲೆ ಮತ್ತು ರೆಂಬೆಗಳನ್ನು ತಂದು ಕಲುಷಿತಗೊಂಡ ನೀರಿನಲ್ಲಿ ಬೆರೆಸಿದರೆ ಈ ದೋಷ ಪರಿಹಾರ ಆಗುತ್ತೆ. ಹಾಗಾದರೆ ನಾನೀಗಲೇ ಸಿದ್ಧನಾಗುತ್ತೇನೆ. ಸ್ವಲ್ಪ ತಾಳಿ ಪ್ರಭು. ನೀವಾಗಿ ತಂದರೆ ನೀರಿನಲ್ಲಿರುವ ಕಲುಷಿತ ಮಾತ್ರ ಸರಿಯಾಗುತ್ತೆ. ಆದರೆ ಈ ಮನುಷ್ಯರನ್ನು ಆವರಿಸಿಕೊಂಡಿರುವ ಕಲುಷಿತದ ಭೂತ ಶುದ್ಧಿ ಆಗುವುದಿಲ್ಲ. ಅದು ಕೂಡ ಶುದ್ಧಿಯಾಗಬೇಕಾದರೆ ಈಗ ಬಂದಾದ ಪಂಡಿತ ಮತ್ತು ಪಾಮರರನ್ನು ಕಲಿಸ್ಕೊಡಿ. ಅವರು ಅಷ್ಟು ಸಾಹಸ ಮಾಡುವರೆ? ನೀವೇನು ಶಿಕ್ಷೆ ಬೇಡ ಪ್ರಭುಗಳೇ. ಅಲ್ಲಿಗೆ ಹೋಗಬೇಕಾದ್ರೆ ಬುದ್ಧಿ ಬಲವೂ ಅಗತ್ಯ, ಹಾಗೆ ತೋಲ್ ಬಲವೂ ಅಗತ್ಯ. ಆ 2 ಗುಣಗಳು ಇಬ್ಬರಲ್ಲಿಯೂ ತುಂಬಿ ತುರುಗಾಡುತ್ತಿವೆ. ಅವರೇ ಮೃತ್ಯುಂಜಯದ ವೃಕ್ಷ ತಂದು ನೀರಿನಲ್ಲಿ. ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಮಹಾರಾಜರಿಗೆ ಪ್ರಣಾಮಗಳು. ಪಂಡಿತರೆ ಮತ್ತು ನಾಗಯ್ಯ, ನಿಮ್ಮಿಬ್ಬರಿಗೂ ಒಂದು ಕೆಲಸವನ್ನು ಒಪ್ಪಿಸ್ತಾ ಇದ್ದೀನಿ. ಅದು ನಿಮ್ಮ ಸಾಮರ್ಥ್ಯಕ್ಕೆ ಪರೀಕ್ಷೆ. ಯಾರು ಗೆಲ್ಲುತ್ತೀರೋ ಅವರೇ ಶ್ರೇಷ್ಠ ತೀರ್ಮಾನ ಆಗುತ್ತೆ. ಅರ್ಥವಾಯಿತಾ? ಏನದು ಪರೀಕ್ಷೆ ಪ್ರಭು? ಏನು ಕೆಲಸ ನನ್ನಡೆಯ? ಋಷಿಮುನಿಗಳೇ, ಅರ್ಥವಾಗಿಸಿ. ನಮ್ಮ ರಾಜ್ಯದ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದರೆ ಒಂದು ದಂಡಕಾರಣ್ಯ ಕಾಣುವುದು. ಅದನ್ನು ದಾಟಿದ ಮೇಲೆ ದುಮ್ಮಕ್ಕೆ ಹರಿಯುತ್ತಿರುವ ನದಿ ಕಾಣುತ್ತೆ. ಅದನ್ನು ದಾಟಿ ಹೋದರೆ ಮುಗಿಲೆತ್ತರಕ್ಕೆ ಚಾಚಿಕೊಂಡಿರುವ ದೊಡ್ಡ ಗಡುಮಲಗೆಗಳ ಪರ್ವತ ಕಾಣುತ್ತೆ. ಬೆಟ್ಟದ ಅಡಿಯಲ್ಲಿ ಒಂದು ಗುಹೆ ಇದೆ. ಆ ಗುಹೆಯಲ್ಲಿ ಮೃತ್ಯುಂಜಯದ ವೃಕ್ಷ ಇದೆ. ಅದರ ಎಲೆ ಮತ್ತು ರೆಂಬೆಗಳನ್ನು ತಂದು ರಾಜಸ್ಥಾನಕ್ಕೆ ಒಪ್ಪಿಸಬೇಕು. ಅಂತ ಆಗಲಿ ಪ್ರಭು. ನೀವು ಕೊಟ್ಟ ಈ ಕೆಲಸ ಮಾಡಿ ನಾನೇ ಶ್ರೇಷ್ಠನೆಂದು ನಿರೂಪಿಸಿಕೊಳ್ಳುತ್ತೇನೆ. ಮಹಾರಾಜರೇ, ನಮ್ಮಂತ ಪಂಡಿತರ ಕೈಲಿ ಮಾತ್ರ ಈ ಕೆಲಸ ಸಾಧ್ಯ. ನಾನು ವಿಜಯವಾಗಿ ಬರುತ್ತೇನೆ. ನಮಗೆ ಹೋಗಲು ಅಪ್ಪಣೆ ಕೊಡಿ ಪ್ರಭು. ಹೋಗಿ ಬನ್ನಿ. ಅಪ್ಪಣೆ ಪ್ರಭು. ಮಹಾರಾಜರೇ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಪಾಠಗಳಲ್ಲಿ ನಮ್ಮೂರ್ನಾಗ ಇವನೇ ಮುಂದು. ಇವನು ಬುದ್ಧಿವಂತೆ ಅಲ್ವಾ? ತಡೀರೋ ಯಾರ್ ಬುದ್ಧಿವಂತರು ಅಂತ ಆಮೇಲೆ ನೋಡೋಣ. ಇವಾಗೆ ನಿಮ್ಗೆ ನಾನೊಂದ್ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಕತೆ ಮುಗಿದ್ಮೇಲೆ ಯಾರ್ ಬುದ್ಧಿವಂತರು ಅಂತ ತೀರ್ಮಾನ ಮಾಡೋಣ. ಸರಿನಾ? ಸರಿ. ಕ್ಷೇತ್ರಪುರವೆಂಬ ಪ್ರಾಂತ್ಯವನ್ನು ರುದ್ರಕೇಶವ ಎಂಬ ಮಹಾರಾಜ ಆಳುತ್ತಿದ್ದ. ಅಲ್ಲಿ ಗುರುಕುಲದಲ್ಲಿ ನಿಮ್ಮ ಹಾಗೆ ಕಲಿಯುತ್ತಿದ್ದ ಮಕ್ಕಳು ಪಂಡಿತರು ನೀವು ಪಾಮರರು, ಪಾಮರರು ನಾವು ಪಂಡಿತರು. ಓಂ ಎಲ್ಲ ಮಾಡುವ, ಓಂ ವಿಷ್ಣಾಯ ನಮಃ, ಓಂ ಕಟರಮಾಯ ನಮಃ, ಓಂ. ಏನು ಪಂಡಿತರೆಲ್ಲ ತಲೆನ ಗುಟ್ಟಾರಂತೆ. ಹೌದಾ ಗುರುಗಳೇ? ಅಯ್ಯ ಪೆತ್ ನನ್ನ ಮಗನೆ, ತಲೆಲ್ಲ ಹುಡ್ತಾರಲ್ಲ, ಕೂಗಲ್ಬೇಡಿ. ಓಂ ಎಲ್ಲ ಮಾಡುವ, ಓಂ ವಿಷ್ಣಾಯ ನಮಃ. ರಾಜರು ಗುಜರಾತಾರಂತೆ. ಹೌದಾ ಗುರುಗಳೇ? ಇವತ್ತು ನಿಮ್ಗೆ ಏನಿಲ್ಲ ಆಗಿದ್ದೆ? ಏನೇನೋ ಪ್ರಶ್ನೆ ಕೇಳ್ತಾ ಇದ್ರಾ? ಯಾರು ನಿಮ್ಗೆ ಇವೆಲ್ಲ ಕೇಳಿದ್ದು? ಗುರುಗಳೇ, ನಮ್ಮೂರ್ ಕೇರಿನಲ್ಲಿರೋ ಸುತ್ತ ಜನರು ಪಾದಗಳಲ್ಲಿರ್ತಾರಂತೆ. ಹೌದಾ ಗುರುಗಳೇ? ಇವೆಲ್ಲ ನಿಜಾನಾ ಗುರುಗಳೇ? ನಮ್ಗೆ ಯಾವತ್ತೂ ಹೇಳಿಲ್ಲ. ನಿಮ್ಗೆ ಇವತ್ತು ಏನಿಲ್ಲ ಆಗಿದ್ದೆ? ನಂಗೆ ಹೊಸ ಹೊಸ ಪ್ರಶ್ನೆ ಕೇಳ್ತಾ ಇದ್ರಾ? ಯಾರು ನಿಮ್ಗೆ ಇವೆಲ್ಲ ಕೇಳಿದ್ದು? ಅದೇ ನಮ್ಮೂರ್ ನಾಡಿರಾಜ ಮುರುಡೇಶಪ್ಪನ ನರೇಶಪ್ಪ ಹೇಳಿದ್ದು. ನಾನೇನಾದ್ರೂ ನನ್ ಕೈಗೆ ಸಿಗ್ಬೇಕು, ಸಿಗದ್ ತೋಟ ಕಟ್ಬಿಡ್ತೀನಿ. ಅಲ್ಲ, ಈ ಊರ್ಗ್ ಏನ್ ವಾಕಿಸ್ಕೊಂಡಾಯ್ತೋ ಏನೋ, ಒಂದ್ ಕಡೆಯಿಂದ ಮಕ್ಳು ಮುದುಕ್ರು ಮರಿ ಅಂದೆ ಎಲ್ರು ಇರೇಸ್ ಅಲ್ಲಿ ಕೊಂಡೋಗರಲ್ಲಿ ರೀತಿ ಟಿಕೆಟ್ ತಗೊಂತವ್ರೆ. ಇದಕ್ಕೇನಾದ್ರೂ ಮಾಡ್ಬೇಕು. ಮಾಡಕ್ಕೋದ್ರೆ ಶಾಸ್ತ್ರಕ್ಕೆ ವಿರೋಧ. ಇನ್ನ ಶಾಸ್ತ್ರ ಬಿಡಂಗಿಲ್ಲ, ಈ ಊರ್ನ ಉಳ್ಸಂಗಿಲ್ಲ. ಏನೇ ಅದು ನಮ್ಮಿಂದ ಆಯ್ತು ಅಂತ ತಿಳಿಬೇಕು ಈ ಜನಕ್ಕೆ ಅಷ್ಟೇ. ಕುಕ್ಕರ್ ಬಿಡಿರಿ. ಓಂ ಎಲ್ಲ ಮಾಡುವ. ಹೂವು ಆಯ್ತು ಎತ್ಕೊಂಡ್ರೆ ಪೂಜಾರ್ಗಳ ಇಲ್ಲಿ ನಾಟಕ ಮಾಡ್ಲಿ ಬಿಡಿ ಸರ್, ತೊಂದರೆ ಇಲ್ಲ.
ಓಂ ಎಲ್ಲ ನಮಃ ಓಂ ಕಟರ ನಮಃ ಎಲ್ಲ ಆ ತಾಯಿನೇ ಕಾಪಾಡಬೇಕು. ನಿಲ್ಲೋ ನಿಲ್ಲೋ, ಎಷ್ಟು ಸೊಕ್ಕು ನಿಮ್ಗೆ. ನಾನಿಲ್ಲೇ ಕಮ್ಮ ನಿಂತಾಗ ನಿಂತಿದ್ದೀನಿ, ಒಳ್ಳೆ ಗೂಳಿ ನುಗ್ತಾ ಇದ್ಯಾ. ಏನ್ ನಿಮ್ ತಾತ ಕಳ್ಸಿರೋ ಚಕ್ರನ? ಏನದು ಹೂ ಹಣ್ಣು ಕಾಯಿ ಇದ? ಆ ದೇವ್ರ ಗಬ್ಸಕ್ಕೆ ಪ್ರಸಾದ. ಓಹೋ, ಏನಿನ ಯಾರು ಗಬ್ಸಿದ್ರೆ ಯಾರು ಉಪವಾಸ ಇರ್ತಾನಲ್ವಾ, ಇಲ್ಲವರೆಗೂ ಬಂದದೇ ದೊಡ್ಡ ಅಕ್ಷರ. ಇಷ್ಟು ಮುಂದೆ ತಂದು ಬುದ್ಧಿ ನಮ್ ಕೇಳಿದಾಗ ಏನಾಗೋಯ್ತು ಏನೋ, ಆ ಒಳ್ಳೆ ನೀರ್ ಕುಡ್ದು ನಮ್ ಕೇಳಿ ಜನ ಒಂದ್ ಕಡೆಯಿಂದ ಸ್ವರ್ಗವ್ರೆ. ಅದಕ್ಕೆ ಅಂತ ನಮ್ ಕೇಳಿ ಜನ ಒಳ್ಳೇದಾಗ್ಲಿ ಅಂತ ಆ ತಾಯಿನ ಕರ್ಕೊಳಕ್ಕೆ ಬಂದಿವ್ನಿ. ಪಂಡಿತರ ಮುಂದೆ ಪಾಂಬರೋದ್ರೆ ಪಾಮು ಪಚ್ಕೊಂಡಿರೋ ರೀತಿ ಪಚ್ಕೊಂಡಿರ್ಬೇಕು, ಹೆಳತಿ ಪುಸ್ಕಡಕ್ ಬರ್ಬಾರ್ದು, ತಿಳಿತಾ? ನಾ ಏನ್ ಪುಸ್ಕೊಡ್ತಾ ಬುದ್ಧಿ, ನಾವು ಬುದ್ಧಿವಂತ್ರೆ, ನಮ್ಗೂ ತಿಳುವಳಿಕೆ ಇದೆ. ಅಲ್ಲ ನಿಮ್ ಮಗ್ಳ ಆದಾಗ ಆ ಜೋಯಿಷ್ಟ್ರ ಮಗಿಗೆ ಹಾವು ಕಚ್ಚಿದಾಗ ನಾನೇ ತಾನೇ ಬಂದ್ ಬದುಕ್ಸಿದ್ದು, ನಿಮ್ ಪಾಂಡಿತ್ಯ ಬಂದ್ ಬದುಕ್ಸಿಲ್ವೋ? ಏನೋ ನಾವು ನಮ್ಮ ಮಟ್ಗೆ ಬುದ್ಧಿವಂತರು. ನೀವೇನ್ ಹೇಳೋ, ಆಲಯದೊಳಗೋಗ ನಿನ್ಗೆ ಅವಕಾಶ ಇಲ್ಲ, ಆ ಅರ್ಹತೆನೂ ನಿನಗಿಲ್ಲ. ಯಾಕಿಲ್ಲ? ನೀವು ಮನುಷ್ಯರೇ ನಾವು ಮನುಷ್ಯರೇ, ಅದ್ರಾಗ ಏನೈತೆ? ಹೌದೌದು, ನೀವು ಮನುಷ್ಯರೇ ನಾವು ಮನುಷ್ಯರೇ, ಆದ್ರೆ ಏನು ನೋಡಿರ್ತಕ್ಕಂಥದ್ದು ರೂಪವನ್ನಲ್ಲ, ಇನ್ನೇನನ್ನ. ನಿಮ್ಮಲ್ಲಿರೋ ಅಜ್ಞಾನನ, ಅವಿವೇಕನ, ಇನ್ನು ಮುಂದೆ ನಿಮ್ಮಲ್ಲಿರೋ ಲೋಪಗಳನ್ನ ಇಷ್ಟು ಮುಂದೆ ತಂದು ಏನಂತದ್ದು ನಮ್ಮ ಲೋಪಗಳು ನಾವ್ ಯಾಕನ್ಯ ಮಾಡಿದ್ದೀವಿ ನಿಮ್ಮ ತರ ಏನ? ನಾವು ಸಕಲ ಶಾಸ್ತ್ರಗಳನ್ನು ಓದಿರೋರು, ವೇದಾಂಗಗಳನ್ನ ಬಿಡಿಸೋರು, ಲೋಕಕ್ಕೆ ಒಳ್ಳೇದಾಗಿ ಅಂತ ದೇವರುಗಳನ್ನ ನಿಷ್ಠೆಯಿಂದ ಪೂಜೆ ಮಾಡೋರು. ಜ್ಞಾನವಿಲ್ಲದ ಪಾಮರನು ನೀನು, ನಮಗೂ ನಿಮ್ಗೂ ಎಲ್ಲಿಯೋ ಹೋಲಿಕೆ. ಬುದ್ಧಿ ನೀವು ಮನುಷ್ಯರೇ ನಾವು ಮನುಷ್ಯರೇ, ನಾವು ಬುದ್ಧಿವಂತರ ಇಲ್ಲ. ಈ ಭೂಲೋಕದಲ್ಲಿ ನಾವೇ ಶ್ರೇಷ್ಠ, ನಾವೇ ಶ್ರೇಷ್ಠ, ನಾವು ಶ್ರೇಷ್ಠನೇ. ನಿನಗೆ ಹಿಂಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ. ಈ ರಾಜ ಪುರೋಹಿತ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಆ ರಾಜನೇ ನನ್ಗೆ ಎದುರಲ್ಲ. ನೀನ್ ಯಾವ್ದು ಹೇಳಿ, ಆ ರಾಜನ ಬಳಿ ಹೋಗೋಣ. ಯಾರು ಪಂಡಿತ ಯಾರು ಪಾಮರ ಅಂತ ಹೇಳ್ತೀವಿ, ಬಾ ಹೋಗೋಣ, ಹೇಳಿ ಹೋಗೋಣ, ಬಾ ಹೋಗೋಣ. ನಾವೇ ದೇವರು, ನಮ್ದೇ ಭೂಮಿ, ನಮ್ದೇ ಗಾಳಿ, ನಮ್ಮಿಂದಲೇ ಎಲ್ಲ ತಿಳಿಯೋ ಮೂಡ, ನಮ್ಮಿಂದಲೇ ಎಲ್ಲ ತಿಳಿಯೋ ಮೂಡ. ರಾಜರ ರಾಜ, ರಾಜ ಮಾತಾಂಡ, ಗಂಡರ ಗಂಡ, ರಾಜ ಪ್ರಚಂಡ, ರುದ್ರಕೇಶವ ಮಹಾರಾಜರಿಗೆ, ರುದ್ರಕೇಶವ ಮಹಾರಾಜರಿಗೆ ಶುರುವಾಗಲಿ. ರಾಜ ನಮ್ಮ ರಾಜ, ರಾಜ ನಮ್ಮ ರಾಜ, ಎಂಟದ ಬಂಟ ಗಂಡದ ಶೂರ, ಎಂಟದ ಬಂಟ ಗಂಡದ ಶೂರ ರುದ್ರಕೇಶವ, ಎಂಟದ ಬಂಟ ಗಂಡದ ಶೂರ ರುದ್ರಕೇಶವ. ಜೇತು 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 ನಿನಗೆ ರುದ್ರಕೇಶವ, ಜೇತು 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 ನಿನಗೆ ರುದ್ರಕೇಶವ. ರಾಜ ನನ್ನ ರಾಜ, ರಾಜ ನನ್ನ ರಾಜ, ಸುಗುಣವಂತ ನೀತಿವಂತ, ಸುಗುಣವಂತ ನೀತಿವಂತ ರುದ್ರಕೇಶವ, ಸುಗುಣವಂತ ನೀತಿವಂತ ರುದ್ರಕೇಶವ. ಜೇತು 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 ನಿನಗೆ ರುದ್ರಕೇಶವ, ಜೇತು 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 ನಿನಗೆ ರುದ್ರಕೇಶವ, ಜೇತು 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 ನಿನಗೆ ರುದ್ರಕೇಶವ. ಮಹಾರಾಜರೇ, ಏನಾಯ್ತು ಮಂತ್ರಿಗಳೇ, ಯಾಕಿಷ್ಟು ಗಾಬರಿ? ದೊಡ್ಡ ಅನಾಹುತ ನಮ್ಮ ರಾಜ್ಯದ ಮೇಲೆ ಆವರಿಸಿಕೊಂಡಿದೆ ಮಹಾರಾಜ. ಅನಾಹುತವೇ? ಏಕೆ? ಶತ್ರು ರಾಜರುಗಳೇನಾದರೂ ಯುದ್ಧಕ್ಕೆ ಕರೆ ಕೊಟ್ಟರೆ? ಶತ್ರು ರಾಜರುಗಳಿಂದಲ್ಲ ಪ್ರಭು, ಅದು ನಮ್ಮ ಪ್ರಕೃತಿಯ ವೈರುಧ್ಯ. ಹರಿಯುತ್ತಿರುವ ನೀರು ಕಾಲಾಕೂಟ ವಿಷದಂತೆ ಹರಡಿ ನಮ್ಮ ರಾಜ್ಯದ ಮಾನವ ಸಂಪತ್ತನ್ನು ಕೌಳಿಸ್ತಾ ಇದೆ ಪ್ರಭು. ಏನು ಮಂತ್ರಿಗಳಲ್ಲಿ ಹೇಳುತ್ತಿರುವುದು? ಹೌದು ಮಹಾಪ್ರಭು, ನಮ್ಮ ರಾಜ್ಯದ ಕೆಲವು ಕಡೆ ಕುಡಿಯುವ ನೀರು ಕಲುಷಿತಗೊಂಡಿದೆ. ಅದನ್ನು ಕುಡಿದ ಮಂದಿಗೆ ಕಂಡಿಡಿಯಲಾರದಂತಹ ಕಾಯಿಲೆ, ಅದರಿಂದ ಮಕ್ಕಳು ಮರಿ ಮುದುಕರು ಮರಣಕ್ಕೆ ಶರಣಾಗುತ್ತಿದ್ದಾರೆ. ಆ ನೀರು ಉಳಿದ ಪ್ರಾಂತ್ಯಗಳಿಗೂ ಹರಡಿ ದೊಡ್ಡ ಪ್ರಮಾದವನ್ನೇ ಸೃಷ್ಟಿಸಬಹುದು ಪ್ರಭು. ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಮಹಾರಾಜರಿಗೆ ಪ್ರಣಾಮಗಳು. ಮಹಾರಾಜರೇ, ನಮಗೆ ನ್ಯಾಯ
ಪಾಮರರು ಪಾಮರರು ನಾವು ಪಂಡಿತರು, ನೀವು ಪಾಮರರು ಪಾಮರರು. ಆಹಾ, ಈ ವರ್ಷ ಒಳ್ಳೆ ಮಳೆಯಾಗಿ ನಮ್ಮ ಕಾಡು ಎಷ್ಟೊಂದು ಹಸಿಯಾಗಿದೆ. ಹೌದೌದು, ಎಷ್ಟು ಚೆನ್ನಾಗಿದೆ. ಇದೇ ಖುಷಿನ ಗಾನವೆಲ್ರು ಸರಿ ಒಂದ್ ಸ್ಟೆಪ್ ಹಾಕೋಣ, ಏನಂತೀರಾ? ಹಾಕೋಣ. ಹೇ ಅಡವಿ ತುಂಬಾ ಹಚ್ಚ ಹಸಿರು ಅರಳಿ ನಿಂತ್ಯಾವೇ, ಒಯ್ಯಾರೆ ವಯ್ಯ ಹೇ ಒಯ್ಯಾರೆ ವಯ್ಯ. ಹೇ ಮಂಗ ಕೊಂಗ ಕೂಡಿಕೊಂಡು ಆಟ ಹಾಡ್ಯಾವೇ, ಒಯ್ಯಾರೆ ವಯ್ಯ ಒಯ್ಯಾರೆ ವಯ್ಯ. ಹೇ ಆನೆ ಚಿರತೆ ಹೊಟ್ಟಿಗೆ ಸೇರಿ ಅಂಬಾರಿ ಕಟ್ಟ್ಯಾವೇ, ಅಂಬಾರಿ ಮ್ಯಾಲೆ ಕೋಗಿಲೆ ಕುಳಿತು ಹಾಡು ಹಾಡ್ಯಾವೇ, ಒಯ್ಯಾರೆ ವಯ್ಯ ಒಯ್ಯಾರೆ ವಯ್ಯ ಒಯ್ಯಾರೆ ವಯ್ಯ ಒಯ್ಯಾರೆ ವಯ್ಯ. ಯಾರೋ ನೀವು ದಾರಿ ತಪ್ಪಿದ್ರೆ ಬೇಟೆ ಆಡಕ್ ಬಂದ್ರಾ? ಬೇಡ ಅಲ್ಲ, ಗಾಳಿ ತಪ್ಪಂದ್ರೆ ನೀವ್ಯಾರೋ ಈ ಮಣ್ಣಲ್ಲೇ ಒಪ್ಪಿಸ್ಕೊಂಡಿದ್ದೀರಿ, ನೀವು ಈ ಕಡೆ ಹುಲ್ಗಡ್ಡಿನೂ ಬೆಳೆಯಲ್ಲ. ಐ, ನಿಮ್ ಗಡಿ ಎಷ್ಟ್ ಚೆನ್ನಾಗೈತೆ, ನನ್ ಜುಟ್ಟಿಗೆ ದೂರ ಸರಿ. ನಿಮ್ಮ ವಂಚನೆಯ ಜುಟ್ಟಿಗೆ ನಮ್ ಗರಿನ ಹೋಲ್ಕೆ ಮಾಡ್ಬೇಡಿ. ನಿಮ್ ಜುಟ್ಟಿಗೆ ಇಷ್ಟು ಹುಡುಗ್ಲೇ, ನಾವೆಲ್ಲ ಮುಂದ್ಬಾಳ್ತೈತೆ. ನಿಮ್ಮನ್ನ ಸಾಯಿಸ್ಲೇ ಬಿಡ್ತಾ ಇರೋದೇ ನಿಮ್ ಪುಣ್ಯ. ತೊಲಗ್ರೋ ತಕ್ಷಣ ನೋಡ್ರ ಪಂಡಿತ್ರೆ, ಈ ಪ್ರಾಣಿ ಪಕ್ಷಿಗಳು ಕುಡಿದ್ ಕುಪ್ಪಿಡ್ತಾ ರೀತಿನ ಸ್ವಲ್ಪನಾದ್ರೂ ಮೋಸ ವಂಚನೆ ಕಾಣಿಸ್ತಾ ಇದೆ ಅವುಗಳಲ್ಲಿ. ತಾನ್ ಮೇಲೂ ತಾನ್ ಕೀಳು ಅನ್ನೋ ಪ್ರಮೇಯೋ ಇಲ್ಲ. ಆದ್ರೆ ನಮ್ಮಲ್ಲಿ ಜಾತಿಗೊಂದು ಕನಸು, ಧರ್ಮಕ್ಕೊಂದು ಚಿಹ್ನೆ. ಛೇ, 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 ಛೇ. ಅವು ಆಮೇಲೆ ಕುಡಿದು ಕುಪ್ಪಿಡ್ತವೆ. ಮೊದ್ಲು ಬಂದಿರೋ ಕೆಲಸ ನೋಡೋಣ, ರೆಡಿ ಬನ್ನಿ, ಆಯ್ತು ಹೋಗೋಣ, ರೆಡಿ. ಇವ್ರು ದಾರಿ ಹೋಗೋ ಬೇಟೆಗಾರಲ್ಲ, ನಡೀರಿ ಹೋಗೋಣ. ಹೇ ಅಡವಿ ತುಂಬಾ ಹಚ್ಚ ಹಸಿರು ಅರಳಿ ನಿಂತ್ಯಾವೇ, ಒಯ್ಯಾರೆ ವಯ್ಯ ಒಯ್ಯಾರೆ ವಯ್ಯ ಒಯ್ಯಾರೆ ವಯ್ಯ. ಬರ್ವಾ, ಸುತ್ತಿ ಸುತ್ತಿ ತುಂಬಾ ಹೊಟ್ಟೆ ಇರ್ತದೆ. ತಿನ್ನಕ್ ಏನಾದ್ರು ಇದ್ರೆ ನೋಡ್ಲಾ? ಲೇ ಬಡವಾ, ಸುತ್ತಿ ಸುತ್ತಿ ತುಂಬಾ ಹಸಿವಾಗ್ತದೆ. ತಿನ್ನಕ್ಕೆ ಏನಾಗಿದ್ಯಾ ನೋಡ್ಲಾ? ನಿಮಗ ಹಸಿವಾಗ್ತಾ ಇದ್ಯಾ? ದಾರಿ ಉದ್ದಕ್ಕೂ ನಿಮ್ ಮಾತಿನಿಂದ ನಾನು ತಿಂದಿದ್ ಸಾಲ್ದ. ಇನ್ನೇನ್ ತಿಂತೀರಿ? ಇಲ್ವಾದ್ರೆ ನಿಮ್ ಮಂತ್ರಗಳನ್ನ ಎಲ್ಲವೂ ಬಂದು ಮುಂದೆ ನಿಂತ್ಕೊಳ್ತವೆ. ಅಲ್ದೇ ಇದೆ ನಿಮ್ ಅತ್ತಾರ ಮನೆ ಕೇಳಿದ ತಕ್ಷಣ ಮುಂದೆ ಅಡ್ರಸಾಕೆ ಮುಚ್ಕೊಂಡ್ರಲ್ಲ ಸಾಕ. ನೀವ್ ಹಿಂಗೆ ಇಷ್ಟ ಇದ್ರೆ ಯಾವ್ದಾದ್ರು ಹಸ್ತಿರೋ ಹುಲಿನೋ ಚಿಟ್ಟನೋ ಬಂದ್ರೆ ಅದಕ್ ನೀವು ಒಳ್ಳೆ ಆಹಾರ ಹಾಕ್ತೀರಾ. ಚಿಟ್ಟನ ಸಾಕ್ ಮಾಡಿ ಬಡಾಯಿ ಮಾತಾ ಏನೋ ಹೊಟ್ಟೆ ತಾಳೋಗಗಳಲ್ಲಿ ಸಾಕ್ ಮಾಡಿ ಚಮತ್ಕಾರದ ಮಾತಾ. ನಮ್ಗಂತಾನೆ ಕಾಡಲ್ಲಿ ಬೇಕಾದಷ್ಟು ಹಣ್ಣು ಹಂಪಲು ಇರ್ತವೆ. ಹೋಗಿ ತಗೊಂಬ, ಹೋಗೋ. ಏನ್ ತಿಂದ್ಯಾ ಅನ್ನೋದೇ ನೀನು? ನಿಂಗ್ ಅರ್ಥ ಆಗಲ್ಲ? ಎಷ್ಟು ಬರ್ತಿದ್ದು ಗಟ್ಟಿಯಾಗಿರೋ ದೇಹ ಒಂದ್ ವಾರ ಇಟ್ಟಿಲ್ದಿದ್ರು ಗಟ್ಟಿಯಾಗಿರುತ್ತೆ. ಹುಡುಗ್ರೇ, ಎಂತ ಬಾತ್ ತಿಂತಾರಂತೆ? ಉಂಟಂಡಿರೋ ತಿನ್ನಲ್ಲ. ಲೇ, ನಿಮ್ ಗುರು ನಾನಿಲ್ವೇನೋ? ನಮ್ ಮಂತ್ರ ಜಾತಿನ ನೀರ್ ಪ್ರೋಕ್ಷಣೆ ಮಾಡಿದ್ರೆ ಸಾಕು, ಎಲ್ಲವೂ ಪವಿತ್ರವಾಗೋಗುತ್ತೆ. ತಿಳಿತಾ? ಹಂಗ ಗುರುಗ್ಲೇ ಅನ್ಸಿಕ್ತು. ಆ ತಿಂಡ್ರಿ 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 ಅದನ್ ತಿಂದ್ರೆ ನೀವೆಲ್ರೂ ಒಂದೇ ಸಲ್ಗೆ ಗೊತ್ತಾಗ್ ಸಮಸ್ಯೆನೇ ಇರಲ್ಲ. ಅದು ವಿಷಪೂರಿತ ಹಣ್ಣು. ವಿಷಪೂರಿತ ಹಣ್ಣು ಸರಿಯಾಗಿ ಇಲ್ಲೇ ಇರ್ರಿ, ನಾನು ಹೋಗ್ಬಿಟ್ಟು ಹಣ್ಣು ಹಂಪಲು ತರುತ್ತೇನೆ. ಎಲ್ಲೂ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ, ನಾನು ಹೋಗ್ಬಿಟ್ಟು ಹಣ್ಣು ಹಂಪಲು. ಇವೆಲ್ಲ ನಿಂಗೆ ಹೇಗೋ ಗೊತ್ತು? ನಮ್ಮಪ್ಪ ನನಗೆಲ್ಲ ತೋರಿಸ್ಕೊಟ್ಟವ್ರೆ. ಹಾ, ನೀನ್ ಹೋಗಿ ಹಣ್ಣು ಹಂಪಲು ತಗೊಂಬ, ಹೋಗೋ. ಆಯ್ತು. ಅಯ್ಯ ಗುರುಗಳೇ, ಅಯ್ಯ ಗುರುಗಳೇ, ಎಲ್ಲ ಕುತ್ಕೊಂಡ್ರ? ಅಯ್ಯ ಗುರುಗಳೇ, ಅಯ್ಯ ಗುರುಗಳೇ, ಅಯ್ಯ ಗುರುಗಳೇ. ಏನ್ ಪ್ರಾಣಿ ಮೇಲೆ ಭಯ ಆಯ್ತಾ? ನಮ್ಗ ಭಯನ? ಆ ಹುಲಿ ಬಂದ್ರು ಅದಕ್ ಮಂತ್ರ ಹೇಳಿ ಒಳ್ಳೆ ಪಾಠ ಕಲಿಸ್ತೀವಿ. ಗೊತ್ತಾಯ್ತು ಗೊತ್ತಾಯ್ತು. ಕೆಳಗ್ ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತ. ತಿಂಡ್ರೆ ತಿಂಡ್ರೆ ಚೆನ್ನಾಗಿ ಎಷ್ಟು ರುಚಿಯಾಗಿದೆ.
ಜಿಂಗರ ಜಿಂಗ ಜಿಂಗರ ಜಿಂಗ ಜಿಂಗರ ಜಿಂಗ. ಪಂಡಿತ್ರೆ, ಈ ಗುಡ್ಡ ತಿಳಿದ್ರೆ ಆ ಬೆಟ್ಟ ಕಾಣಿಸ್ಬೋದು. ಬನ್ನಿ ಹೋಗೋಣ. ಈ ಕಡೆ ಶಬ್ದ ಬರ್ತಿದೆ, ನಡಿ ಹೋಗೋಣ. ಬನ್ನಿ ಹೋಗೋಣ. ಹೇ ಜಿಂಗರ ಜಿಂಗ ಜಿಂಗರ ಜಿಂಗ ಹೇ ಜಿಂಗರ ಜಿಂಗ ಹೇ ಜಿಂಗರ ಜಿಂಗ ಜಿಂಗರ ಜಿಂಗ ಜಿಂಗರ ಜಿಂಗಾಲೇ ಜಿಂಗರ ಜಿಂಗ ಜಿಂಗರ ಜಿಂಗ ಜಿಂಗರ ಜಿಂಗಾಲೇ. ಗಿಡ ನೋಡು ಹೇ ಮರ ನೋಡು ಹೇ ಗಿಡ ನೋಡು ಹೇ ಮರ ನೋಡು ಹೇ ಗಿಡ ನೋಡು ಮರ ನೋಡು. ಜಿಂಗರ ಜಿಂಗಾಲೇ ಕಾಡಿನಲ್ಲಿ ಹಚ್ಚ ಹಸಿರು ಜಿಂಗರ ಜಿಂಗಾಲೇ ಜಿಂಗರ ಜಿಂಗ ಜಿಂಗರ ಜಿಂಗ. ಹೇ ಹೂವ ನೋಡು ಹೇ ಬಣ್ಣ ನೋಡು ಹೇ ಹೂವ ನೋಡು ಹೇ ಬಣ್ಣ ನೋಡು ಹೇ ಹೂವ ನೋಡು ಬಣ್ಣ ನೋಡು. ಜಿಂಗರ ಜಿಂಗಾಲೇ ರಸವ ಹೀರೋ ತುಂಬಿ ನೋಡು ಜಿಂಗರ ಜಿಂಗಾಲೇ ಜಿಂಗರ ಜಿಂಗ ಹೇ ಜಿಂಗರ ಜಿಂಗ ಹೇ ಜಿಂಗರ ಜಿಂಗ. ಹೇ ಪ್ರಾಣಿ ನೋಡು ಹೇ ಪಕ್ಷಿ ನೋಡು ಹೇ ಪ್ರಾಣಿ ನೋಡು ಹೇ ಪಕ್ಷಿ ನೋಡು ಹೇ ಪ್ರಾಣಿ ನೋಡು ಪಕ್ಷಿ ನೋಡು. ಜಿಂಗರ ಜಿಂಗ ಕಾಡಿಗೊಂದು ಅಂದ ಚಂದ ಜಿಂಗರ ಜಿಂಗಾಲೇ ಜಿಂಗರ ಜಿಂಗ ಹೇ ಜಿಂಗರ ಜಿಂಗ. ಹೇ ಬೆಟ್ಟ ನೋಡು ಹೇ ಗುಡ್ಡ ನೋಡು ಹೇ ಬೆಟ್ಟ ನೋಡು ಹೇ ಗುಡ್ಡ ನೋಡು ಹೇ ಬೆಟ್ಟ ನೋಡು ಗುಡ್ಡ ನೋಡು. ಜಿಂಗರ ಜಿಂಗಾಲೇ ಅಂಕು ಟೊಂಕು ರಸ್ತೆ ನೋಡು ಜಿಂಗರ ಜಿಂಗಾಲೇ ಜಿಂಗರ ಜಿಂಗ ಹೇ ಜಿಂಗರ ಜಿಂಗ. ಹೇ ಹಸಿರು ಬೇಕು ಹಸಿರು ಬೇಕು ಹೇ ಹಸಿರು ಬೇಕು ಹುಸಿರಿಗಾಗಿ ಜಿಂಗರ ಜಿಂಗಾಲೇ. ಗಿಡ ನೆಟ್ಟು ಪೋಷಿಸಣ್ಣ ಜಿಂಗರ ಜಿಂಗಾಲೇ ಜಿಂಗರ ಜಿಂಗ ಹೇ ಜಿಂಗರ ಜಿಂಗ ಹೇ ಜಿಂಗರ ಜಿಂಗ ಹೇ ಜಿಂಗರ ಜಿಂಗ ಜಿಂಗರ ಜಿಂಗ ಜಿಂಗರ ಜಿಂಗಾಲೇ ಜಿಂಗರ ಜಿಂಗ ಜಿಂಗರ ಜಿಂಗ ಜಿಂಗರ ಜಿಂಗಾಲೇ ಜಿಂಗರ ಜಿಂಗ ಜಿಂಗರ ಜಿಂಗ. ಎಂತ ಚಂದದ ಕುಣಿತ ಗುಡ್ಡದ ಕೆಳಗೆ ಆಡಿದ ಜನರು ಬದುಕೆ ಬದುಕು. ಅವ್ರು ಬಸ್ಕು ಆಮೇಲೆ ನೋಡ್ತಾರೆ. ಮೊದ್ಲು ಬಂದ್ರೆ ಕೆಲಸ ನೋಡ. ಸರಿ ಆಯ್ತು, ಬನ್ನಿ ಹೋಗೋಣ. ಯಾರು ನೀವು? ನಾವ ಭಕ್ತರಾಜದ ಆಸೆಯು. ಒಡ್ಲ, ಇವ್ರಿಷ್ಟು ಜನರಲ್ಲಿ ಇವನಪ್ಪ ನಮ್ ಕುಲಕ್ ಸೇರ್ಸ್ ಕುಲಾವಿ. ಇದ್ಯಾರ ನಮ್ ಸಂಬಂಧ ಇಲ್ದೇ ಇರೋರು. ಒಳ್ಳೆ ಆಹಾರ. ಒಡೆಯ, ಈ ಜುಟ್ಟು ಮನಸ್ಸು ಚೆನ್ನಾಗ್ ತಿನ್ಕೊಬ್ಬಾರೆ. ಒಂದ್ ಕೈ ನೋಡ ಒಡೆಯ. ನಾವೇ ಮೇಕಣ, ನಾವೇ ಗಣನ. ಬಿಟ್ರೆ ಸಿಗಲ್ಲ. ಸತ್ತು. ಅಯ್ಯ ನಾಯಕ, ನಾವು ಗಿಡಮೂಲಿಕೆ ಬೆಟ್ಟವನ್ನರಿಸಿ ಬಂದವರು. ನಮ್ ಕೇರಿ ಒಳಗ ಮಂದಿ ಕಲುಷಿತ ವಾದ ನೀರ್ ಕುಡಿದು ಸಾಯ್ತವ್ರೆ. ನಮ್ ಮುಂದಿನ ದಾರಿ ತೋರಿಸ್ರೆ ನಮ್ ದಾರಿನ ನಾವು ನೋಡ್ಕೊಂತೀವಿ. ಒಡೆಯ, ಬಿಟ್ರೆ ಸಿಗಲ್ಲ. ಸತ್ತು. ನಿನ್ನ ಹೆಸರೇನು? ನನ್ನ ಹೆಸರ ನಾಟಿ ವೇದ ವೆಂಕಟನ ಮಗ ನಾಗರಿಯ ನಾಯಕ. ಓ, ನಮ್ಮ ವೆಂಕಟನ ಮಗನು ನಾಯಕ. ಇವ್ನಿಗೂ ಪರಿಚಯನ? ಹಂಗಾರೆ ನಮ್ ಗತಿ ಗೋವಿಂದ. ನಾವೆಂದು ಉಪಕಾರ ಮಾಡೋಲ್ಲ, ಎಂದು ಕೊಲ್ಲಲ್ಲ. ಅದೇ ಅಪಕಾರ ಮನ್ಸೇನಾದ್ರು ಇದ್ರೆ ಇಲ್ಲೇ ಕಸ. ಏನೋ ನಮ್ ನಾಗರಿಯಿಂದ ನೀವ್ ಜೀವ ಉಳ್ದೈತೆ. ಆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಆಡೈಕ್ಳು ಆದಿ ತೋರಿಸ್ತಾರೆ. ಇವತ್ತು ರಾತ್ರಿ ಇಲ್ಲೇ ಆಯ್ತು, ಬೆಳಗಾನೆ ಬೇಡ. ಹೇ ಜಿಂಗರ ಜಿಂಗ ಜಿಂಗರ ಜಿಂಗ ಹೇ ಜಿಂಗರ ಜಿಂಗ ಜಿಂಗರ ಜಿಂಗ ಜಿಂಗರ ಜಿಂಗಾಲೇ ಜಿಂಗರ ಜಿಂಗ ಜಿಂಗರ ಜಿಂಗ ಜಿಂಗರ ಜಿಂಗಾಲೇ ಜಿಂಗರ ಜಿಂಗ ಹೇ ಜಿಂಗರ ಜಿಂಗ ಹೇ ಜಿಂಗರ ಜಿಂಗ ಹೇ ಜಿಂಗರ ಜಿಂಗ ಜಿಂಗರ ಜಿಂಗ ಜಿಂಗರ ಜಿಂಗ ಜಿಂಗರ ಜಿಂಗ. ಚಿಕ್ಕ ದೊಡ್ಡ ಅಪ್ಪಣೆ ಒಡೆಯ. ಅದು ಕನ್ಸಿದೆ ನೋಡು. ಆ ಬೆಟ್ಟಕ್ಕೆ ಆದಿ ತೋರಿಸ್ಬಿಟ್ಟು ಬನ್ನಿ. ಆಯ್ತು ನೋಡಿರಿ ನಾಗಯ್ಯ, ಇನ್ನ ನೀವು ಹೋಗಬಹುದು. ಆಯ್ತು ನಾಯಕ. ಜಿಂಗರ ಜಿಂಗ ಜಿಂಗರ ಜಿಂಗ ಜಿಂಗರ ಜಿಂಗಾಲೇ ಜಿಂಗರ ಜಿಂಗ ಜಿಂಗರ ಜಿಂಗ ಜಿಂಗರ ಜಿಂಗಾಲೇ ಜಿಂಗರ ಜಿಂಗ ಜಿಂಗರ ಜಿಂಗ ಜಿಂಗರ ಜಿಂಗ ಹೇ ಜಿಂಗರ ಜಿಂಗ. ನೋಡಿ, ಆ ದೂರದಲ್ಲಿ ಕಾಣ್ತಿದೆ ನೋಡು, ಅದೇ ಗಿಡಮೂಲಿಕೆಗಳ ಬೆಟ್ಟ. ಅಲ್ಲಿ ರಾಕ್ಷಸ ಭಟ್ರು ಕಾಲಿಡ್ತಾರೆ. ಎಚ್ಚರ. ಸರಿ, ನಿಮ್ಮಿಂದ ತುಂಬಾ ಸಹಾಯ ಆಯ್ತು. ನೀವಿನ್ನ ಹೊರಡಬಹುದು. ಆಯ್ತು. ನಾವಿನ್ನ ಹೋಗೋಣವೇ? ಹಾ, ರೆಡಿ. ಹೋಗೋಣ. ಗುಹೆ ರಾಕ್ಷಸ ಗುಹೆ ಗುಹೆ
ರಾಕ್ಷಸ ಗುಹೆ. ಸುತ್ತ ಮುತ್ತ ಗಿಡಮೂಲಿಕೆ, ಅದನ್ನು ಕಾಯುತ್ತಿರುವ ರಾಕ್ಷಸ ಭಟರು. ಗುಹೆ, ರಾಕ್ಷಸ ಗುಹೆ, ಗುಹೆ, ರಾಕ್ಷಸ ಗುಹೆ. ಹೊಟ್ಟೆ ತುಂಬಾ ಹಸಿತಾಯ್ತಾ? ಮೋಸಿದ್ದು ತುಂಬಾ ದಿನ ಆಯ್ತಾ? ಸ್ವಲ್ಪ ತಾಳು, ಉತ್ಪಿಟ್ಟ ಯಾವಾಗೋ ಹಸು ಅಂತ ಸಾಯ್ತಾ ಇರ್ತೀಯ. ಆ ರಾಕ್ಷಸ ಏನಾದ್ರೂ ಇದ್ರೆ ನಾ ಮುದ್ದಿನ್ ಬಿಡ್ತಾನೆ. ಸುಮ್ನೆ ನಡಿ. ನಡಿ. ಇದೇ ಸರಿಯಾದ ಸಮಯ. ಮೊದ್ಲು ಅವನ್ನ ಕಳ್ಸಿ, ಆಮೇಲೆ ನಾವು ಹೋಗಿ ಗಿಡಗಳಿಗೆ ತಕೊಂಡು ನಾವೇ ಶ್ರೇಷ್ಠ ಅನ್ಸ್ಕೋಣ. ತಿಳಿತಾ? ನೀನ್ ಹೇಳಿದ್ ನಿಜಾನೋ? ಎಲ್ಲೋ ಮನುಷ್ಯರ ವಾಸನೆ ಹುಡುಕ್ಲಾ ಬೇಗ್ನಾ? ಇವತ್ತು ಭರ್ಜರಿ ಭೋಜನ. ಹೌದು, ಹುಡುಕು ಬೇಗ್ನಾ. ನಾಗಯ್ಯ, ಮೊದ್ಲು ನೀ ಹೋಗು. ಏನು ನಾಗಯ್ಯ, ರಾಕ್ಷಸ ಭಟ್ರನ್ನೇ ಕೊಂದ್ಬಿಟ್ಟಲ್ಲೋ? ಹಾ ನೋಡು, ಇದೇ ಗುಹೆ ಇರಬಹುದು. ತೆರಬಾಳಮ್ಮ ತೆರ್ಕೊಳ್ಳೆ, ತೆರಬಾಳಮ್ಮ ತೆರ್ಕೊಳ್ಳೆ, ತೆರಬಾಳಮ್ಮ ತೆರ್ಕೊಳ್ಳೆ. ಶಿಲೆ ಎಂತ ಗುಹೆಯಲ್ಲಿ ಎಂತ ಶಿಲೆಪ್ಪ. ಕರಿ ಕಲ್ಲಲ್ಲಿ ಕರಿ ಸುಂದ್ರಿ ಚೆನ್ನಾಗಿದೆ. ಹೆಣ್ಣು ಒಳ್ಳೆ ಯುರಾಣಿ ಇದ್ದಂಗಿದ್ದಾಳೆ. ಯಾರು ಸದ್ ಮಾಡ್ಬೇಡಿ, ಆ ರಾಕ್ಷಸ ಇಲ್ಲೇ ಮಲ್ಕವನೆ. ನೀವ್ಯಾರು ಇಲ್ಲಿಗೆ ಯಾಕೆ ಬಂದ್ರಿ? ನಾವ ಕ್ಷೇತ್ರಪುರದ ವಾಸಿಗಳು. ಹಿಂಗಾಗಾಯ್ತು. ಅದಕ್ಕೆ ಗಿಡ ಮುಖ್ಯ ಬೇಕು, ಅದು ಇಲ್ಲೇ ಜಂತೆ. ಅದ್ ತಕೊಂಡೋಗೋಣ ಅಂತ ಬಂದ್ವಿ. ಅದ್ ಸರಿ, ನೀನ್ ಯಾರು? ನಾನ ಪಕ್ಕದ ರಾಜ್ಯದ ಯುರಾಣಿ. ನನ್ನ ಹೆಸರು ಶ್ರವಂತಿ ಅಂತ. ನೀ ಯುರಾಣಿನ? ನೀ ಇಲ್ಲಿಗೆ ಯಾಕೆ ಬಂದೆ? ಆ ರಾಕ್ಷಸ ನನ್ನನ್ನು ಒತ್ತಾಯ್ದುಕೊಂಡು ತನ್ನ ಮಂತ್ರದ ಶಕ್ತಿಯಿಂದ ಶಿಲೆ ಮಾಡಿದ್ದ. ನೀವು ಮುಟ್ಟಿ ಈ ಶಾಪದಿಂದ ಮುಕ್ತಿಗೊಳಿಸಿದ್ದೀರಿ. ಇದು ಮಾತಾಡೋ ಸಮಯ ಅಲ್ಲ. ಆ ರಾಕ್ಷಸ ಇದ್ರೆ ನಮ್ ತಿನ್ಬಿಡ್ತಾನೆ. ಸರಿ, ಬನ್ನಿ ಹೋಗೋಣ. ನಿಮ್ಮಲ್ಲಿ ಯಾರಿಗಾದ್ರೂ ಗಿಡಮೂಲಿಕೆಯ ಪರಿಚಯವಿದೆಯಾ? ಹೌದೌದು, ನನಗೆ ಮಾತ್ರ ಗಿಡದ ಬಗ್ಗೆ ಗೊತ್ತಿದೆ. ಹೆಂಗೆ? ನಮ್ಮಪ್ಪ ಅದೇ ವೃತ್ತಿಯಲ್ಲಿ ಇದ್ದವರು. ಮತ್ತೆ ಇವರ ನಮ್ಮ ಕ್ಷೇತ್ರಪುರದ ಮಹಾಪಂಡಿತರು. ನಮ್ಮ ಕ್ಷೇತ್ರಪುರದಲ್ಲಿ ಇವರೇ ಬುದ್ಧಿವಂತರಂತ ಬೀಗ್ತಾ ಇದ್ದವರು. ಕ್ಷಮಿಸು ನಾಗಯ್ಯ, ನಿನ್ನ ಅನುಭವದ ಮುಂದೆ ನನ್ನ ಪಾಂಡಿತ್ಯವೆಲ್ಲ ಗೋಣವಾಯಿತು. ಕ್ಷಮಿಸು. ಬಿಡ್ರೋ, ಯಾಕೆ ಸೋಲು ಯಾಕೆ ಗೆಲುವು? ಬನ್ನಿ ಹೋಗೋಣ. ನಾಗಯ್ಯ, ನೀನೋಗಿ ಗಿಡ ಮೂಲಿಕೆಗಳನ್ನು ತೆಗೆದುಕೊಂಡು ಬಾ. ಹೋಗು. ಆಯ್ತು. ಪಂಡಿತರೆ, ಇದರ ಬಗ್ಗೆ ನಿಮಗೆ ಗೊತ್ತಿಲ್ಲಲ್ವೇ? ನಮಗೆ ಇದರ ಅರಿವಿಲ್ಲ. ನಮಗೇನಿದು? ಪೂಜೆ ಮಾಡುವುದು, ಪ್ರಸಾದ ಕೊಡುವುದು ಅಷ್ಟೇ ನಮಗೆ ಗೊತ್ತು. ಯಾವ ಧೈರ್ಯದಿಂದ ಬಂದಿರಿ? ನಾಗಯ್ಯ ಇದಾನಲ್ವಾ? ಎಂತ ಕುಚಾದ್ಯ? ಯುವರಾಣಿ, ಬನ್ನಿ, ನಾವಿನ್ನೂ ಹೋಗೋಣ. ಬನ್ನಿ. ಮುಂಬಾಳಮ್ಮ ಮುಚ್ಕೊಳೆ, ಮುಂಬಾಳಮ್ಮ ಮುಚ್ಕೊಳೆ, ಮುಂಬಾಳಮ್ಮ ಮುಚ್ಕೊಳೆ. ಹೇಗೋ ನಮ್ ಜೀವನ ಉಳಿತು. ಒಂದು ಗಂಡಾಂತರ ತಪ್ಪು. ನಡೀರಿ, ಇನ್ನ ನಾವು ನಮ್ ಕ್ಷೇತ್ರಪುರಕ್ಕೆ ಹೋಗೋಣ. ಇರೋದು ನಮಗೆ ಒಳ್ಳೆಯದಲ್ಲ. ಬನ್ನಿ ಹೋಗೋಣ. ನಾವು ಪಂಡಿತರು, ನೀವು ಪಾಮರರು, ಪಾಮರರು. ನಾವು ಪಂಡಿತರು, ನೀವು ಪಾಮರರು, ಪಾಮರರು. ಎಲ್ಲಿ ಋಷಿಮುನಿಗಳೇ, ಇವರಿಬ್ಬರು ಇನ್ನೂ ಬರಲೇ ಇಲ್ಲವಲ್ಲ? ಖಂಡಿತವಾಗಿ ಬರುತ್ತಾರೆ. ಸಂಶಯ ಬೇಡ ಪ್ರಭುಗಳೇ, ಅವರು ಬಂದೇ ಬರುವರು. ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ. ಮಹಾರಾಜರಿಗೆ ಪ್ರಣಾಮಗಳು. ಎಲ್ಲಿ ಪಂಡಿತರೆ?
ಕೆಲಸಕ್ಕೆ ಬರಲಿಲ್ಲ. ಪಂಡಿತರೆ, ಚಿತ್ರನೂ ನಿಮ್ಮ ಕೈ ಚಳಕ ತೋರಿಸಿದ್ದೀರಲ್ಲ. ಕ್ಷಮಿಸಿ ಪ್ರಭುಗಳೇ, ಇನ್ನು ಮುಂದೆ ಹೇಗಾಗುವುದಿಲ್ಲ. ಕ್ಷಮಿಸಿ. ಮಹಾರಾಜರಿಗೆ ಜಯವಾಗಲಿ, 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 ಜಯವಾಗಲಿ. ಮಹಾರಾಜರಿಗೆ ಪ್ರಣಾಮಗಳು. ರಾಮಯ್ಯ ಕೂಡ ಗಿಡಗುಂಜಿಗಳು. ಯಾರಲ್ಲಿ ಹೋಗಿ ಎಲ್ಲೆಲ್ಲಿ ನೀರಿನ ಸೆಲೆಗಳಿದೆಯೋ ಅಲ್ಲಲ್ಲಿ ಕಳಿಸಿ ಬಾ. ಹೋಗೋ ಪ್ರಭು. ರಾಮಯ್ಯ, ಯಾರು ಆ ಶ್ರೀಮಯಿ? ಇವರ ಅವರೇ ಇವರು. ಓಹೋ, ರಾಮಯ್ಯ, ನೀನೇ ಶ್ರೇಷ್ಠ. ಅಲ್ಲ ಪ್ರಭುಗಳೇ, ಪಂಡಿತರೇ ಶ್ರೇಷ್ಠ. ಪ್ರಭುಗಳೇ, ನಾಗಯ್ಯನೇ ಶ್ರೇಷ್ಠ. ಪಂಡಿತರೇ ಶ್ರೇಷ್ಠ. ನೀನೇ ಶ್ರೇಷ್ಠ. ನೀವೇ ಶ್ರೇಷ್ಠ. ನೀನೇ ಶ್ರೇಷ್ಠ. ಪಂಡಿತರಲ್ಲಿರುವ ವಿದ್ಯೆ, ನಾಗಯ್ಯನಲ್ಲಿರುವ ವಂಶ ಪಾರಂಪರೆಯಿಂದ ಬಂದ ಅನುಭವ ಎರಡೂ ಶ್ರೇಷ್ಠ. ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಇವರಿಬ್ಬರಲ್ಲಿ ಅರಿವು ಬರಲಿ ಎಂದು ಈ ಪರೀಕ್ಷೆ ಬಂದಿತ್ತು. ಮಂತ್ರಿಗಳೇ ಮತ್ತು ಋಷಿಮುನಿಗಳೇ, ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಕೇಂದ್ರಗಳು ತೆರೆಯಲಿ. ಎಲ್ಲರಿಗೂ ಶಿಕ್ಷಣ ನೀಡಲಿ. ನಾಗಯ್ಯ ಮತ್ತು ಪಂಡಿತರೆ, ಇದರ ಜವಾಬ್ದಾರಿ ನೀವೇ ವಹಿಸಿಕೊಳ್ಳಬೇಕು. ಅರ್ಥವಾಯಿತಾ? ಪ್ರಭು. ಕ್ಷೇತ್ರಪುರ ಸಾಮ್ರಾಜ್ಯಕ್ಕೆ ಜಯವಾಗಲಿ. ಕ್ಷೇತ್ರಪುರ ರಾಜ್ಯ ನ್ಯಾಯಕ್ಕೆ ಜಯವಾಗಲಿ, ಜಯವಾಗಲಿ. ನೋಡಿದ್ರ ಮಕ್ಕಳ ಕತೆ ಕೇಳಿಸ್ಕೊಂಡ್ರ, ಈ ಪ್ರಪಂಚದಲ್ಲಿ ಯಾರ್ ಮೇಲೂ ಅಲ್ಲ, ಯಾರ್ ಕೀಳು ಅಲ್ಲ, ಎಲ್ರೂ ಶ್ರೇಷ್ಠಾನೆ. ಇನ್ಮೇಲಾದ್ರೂ ನೀವು ಕಿತ್ತಾಡ್ದಿರಾ ಒಟ್ಟಾಗಿ ಬಾಳಿ, ಸರಿನಾ? ಆಯ್ತಜ್ಜಿ, ಇನ್ಮೇಲೆ ನಾವೆಲ್ಲ ಒಂದೇ. ಎಲ್ಲ ಕೇಳಿಸ್ಕೊಳ್ರಿ, ಮನುಜ ಕುಲಂ ತಾನೊಂದೇವಲ. ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸ ನಾಡು ಕಟ್ಟೋಣ ಬನ್ನಿ. ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸ ನಾಡು ಕಟ್ಟೋಣ ಬನ್ನಿ. ಲಾ 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 ಲಾ. ಹರಿದವರ ಮನವಾಗಲ್ಲ, ನೀಡಿದವರ ನಿಜವಾಗಲ್ಲ. ಸಿದ್ದಯ್ಯ ಸ್ವಾಮಿ ಕೇರಿ ತಾಲೂಕು ಕೇರಿ ತಾಲೂಕು ಅರ್ಳೆಯಂಪ ಪೂರ ಸಾಲಿ ಗ್ರಾಮ ಎಡತೊಡೆಯ ಕನಗಾನ ನಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡೆ ಕೈಲಾಸ ಎಡಗಡೆ ರಾಜಸ್ವಾಮಿ ಹೀರೇ ಚೆನ್ನಜಮ್ಮ ಓವಿನ ದೊಡ್ಡಮ್ಮ ಮನವಳ್ಳಿ ಸ್ವಾಮಿಗಳು ಮಕ್ಕಳು ಕುಳಿತು ಸೇರವರೇ. ನಾವು ಹೋಗುವ ಕೂಸು ನಿಮ್ಮ ಪಾದಕ್ಕೆ ಹರಿವಾಸಲತ ಸಿದ್ದಯ್ಯ ಸ್ವಾಮಿಗಳಿಗೆ ಗಾಯದ ಒಡೆಯ ದಯ ಮಾಡು.
ವರ್ಷದ ಬಾಲೆ ಮದುಮತಿಯಾಗಬೇಕು 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳಿರಬೇಕು 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳಿರಬೇಕು ಜೋಡಿ ಮಕ್ಕಳು ತಗೊಂಡು ಹೋಗುವಾಡಬೇಕು 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 ಅತ್ತೆ ಮಾತು ವಿಚಾರಬೇಕು ಹೊಸೆ ಮಾತು ಮುಂದಾಡಬೇಕು ಸಿದ್ದಯ್ಯ ಸ್ವಾಮಿ ಬಂದಿಯೇ ಕಡ್ಡಾಯ ಒಡೆಯ ಗುರುಲಿಂಗಯ್ಯ ನಾಳೆ ಕಲಿಯುಗದಲ್ಲಿ ಏನಪ್ಪ ಅನ್ನಕಂದ ನೀನೇ ಸಿದ್ಧಪಾದಿ ಅಟ್ಟ ಬೆಟ್ಟಗಳ ಕಿತ್ತು ಹೊಲಗದ್ದೆ ಮಾಡಬೇಕು ಹೊಲಗದಲ್ಲಿ ಬೆಳಕು ಇಲ್ಲಿ ತಾನೇ ಬರಬೇಕು ಆರಕ್ಕೆಯಿಂದ ಹೆಂಗಸು ಊರ ಕಿಳಿಯಬೇಕು ಊರ ಕಿಳಿಯೋ ಮುಂಚೆ ಅರೆಗಣ್ಣು ಕಾಣಬೇಕು ಮಕ್ಕಳಿಲ್ಲದ ತಂದೆ ಮಕ್ಕಳಾಗಿರಬೇಕು ಬೀದಿಲಿ ಬಿದ್ದಿರೋ ಮಕ್ಕಳು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂಕಾರನಾದ ರೂಪ ಗಣಪ ನಮಿಸುವೆ ಸುಮತಿಯ ಕರುಣಿಸು ಗಣಪ ಓಂಕಾರನಾದ ರೂಪ ಗಣಪ ನಮಿಸುವೆ ಸುಮತಿಯ ಕರುಣಿಸು ಗಣಪ ಓಂಕಾರನಾದ ರೂಪ ಗಣಪ ಪ್ರೀತಿಯ ಗಾಳಿ
ಇಂದಿನ ತಪ್ಪು ನಾಳೆ ಸರಿ, ನಾಳೆಯ ತಪ್ಪು ಒಂದು ಸರಿ, ಕಾಲ ದೇಶಕ್ಕೆ ಬದಲಾಗುವುದು ತಪ್ಪು ಸರಿ. ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ,
ನೀ